ನಾನಿದ್ರು ಇದುವರೆಗೂ ಇಲ್ಲಿ ಬಂದಿರಲಿಲ್ಲ. ಏನು ನಿಮ್ಮ ಹೆಸರು? ಪ್ರಿಯಾ ಲಕ್ಷ್ಮಿ. ಯಾವ ನಾವು ಹೊಸ ಸಾಂಗ್ ಕಂಪೋಸ್ ಮಾಡಿದ್ವಿ. ಬೇಗ ಬಂತು ಕೂಡ ಅದಕ್ಕೆ ಆಗ್ತದೆ ವಿಡಿಯೋ. ರಂಗನಾಥಪುರ ಜಾತ್ರೆಗೆ ಸೂಪರ್ ಚೆನ್ನಾಗಿತ್ತಾ? ಈ ಪೀಸು ಇವತ್ತು ಬಂದಿದ್ದೀವಿ ನಮ್ಮ ಜಂಕ್ಷನ್ ಹತ್ರ ಇರೋ ರಂಗನಾಥ್ ಬೆಟ್ಟಕ್ಕೆ. ಇವತ್ತು ಇಲ್ಲಿ ಜಾತ್ರೆ ಅಂತ ಬಂದಿದ್ದೀವಿ. ನಮ್ಮ ಜೊತೆ ನಮ್ಮ ದೋಸ್ತಗಳು ಬಂದಿದ್ದಾರೆ. ಇವತ್ತು ಅದ್ ನೀವ್ ಹೇಳ್ಬೇಕು. ಎಲ್ಲಿಗೆ ಹೋಗ್ಬೇಕು? ರಂಗನಾಥಪುರ ಜಾತ್ರೆಗೆ. ನೀನ್ ಡೋರ ನೋಡಲ್ಲ. ಇವತ್ತು ಡೋರ ಎಲ್ಲಿಗೆ ಹೋಗ್ತಿದ್ದಾಳೆ ಗೊತ್ತಾ ಗೈಸ್? ಯಾರು ಡೋರ ಇದ್ರಲ್ಲಿ? ಅಲ್ಲ ಡೋರ ಜೊತೆ ಇರೋ ಬೂಟ್ ನೀನು. ಇಲ್ಲಿ ಯಾರು ಡೋರ? ಇವೆರಡು ಪೀಸ್ಗಳು ಒಡೆಯಂಗ್ ಹೋಗ್ತಿದಾವೆ. ಇದು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಜಂಕ್ಷನ್ ಹತ್ರ ಇರುವಂತಹ ರಂಗನಾಥಪುರ ಅಂತ ಇವು ಮಾಡ್ಯಾರ ಅಂದ್ಮೇಲೆ ಇರಲ್ವಾ? ಹತ್ರದಲ್ಲೇ ನಾನಿದ್ರು ಇದುವರೆಗೂ ಇಲ್ಲಿ ಬಂದಿರಲಿಲ್ಲ. ಇವತ್ತು ನಮ್ಮ ಭಾರ್ಗು ಮಹಿಮೆಯಿಂದ ರಂಗನಾಥ್ ಬೆಟ್ಟಕ್ಕೆ ಹತ್ತಬೇಕು ಅಂದರೆ ರಂಗನಾಥ್ ಬೆಟ್ಟಕ್ಕೆ ಹೋಗಬೇಕು ಅಂದರೆ ಸಿಕ್ಕಾಬಟ್ಟೆ ಸ್ಟೆಪ್ಸ್ಗಳಿದ್ದಾವೆ. ಸೊ ಅಲ್ಲಿ ಹೋಗೋಣ ಅಂತ ಹಿಂಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಆ್ಯಂಡ್ ಒಂದಷ್ಟು ವೀಡಿಯೋ ಮಾಡಿಕೊಂಡು ಹಾಗೆ ಮ್ಯೂಸ್ ಹೋಗ್ತಾ ಇದ್ದೀನಿ. ಇದು ನೋಡಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಇರುವಂತಹ ದ್ವಾರ ಬಾಗಿಲು, ಭೂ ವೈಕುಂಠ ಮಹಾದ್ವಾರ ಅಂತ ಕರೀತಾರೆ ಇದನ್ನು. ಆದರೂ ಏನೇ ಹೇಳಿ ಸಿಕ್ಕಾಬಡೆ ಬಿಸಿಲು. ಇನ್ನೂ ಬೇಸಿಗೆಗೆಲ್ಲ ಸ್ಟಾರ್ಟ್ ಬಿಡಿ. ಬಟ್ ಇಷ್ಟು ಬಿಸಿಲಲ್ಲೂ ದೇವಸ್ಥಾನಕ್ಕೆ ಸುಸೂತ್ರವಾಗಿ ಹೋಗ್ತೀವಿ ಅಂದರೆ ಅಲ್ಲಿ ಮಾಡಿರುವಂತಹ ವ್ಯವಸ್ಥೆ, ಅಲ್ಲಿ ಪ್ರತಿಯೊಂದು ಭಕ್ತಾದಿಗಳಿಗೂ ಓಡಾಡಲಿಕ್ಕೆ ತೊಂದರೆ ಆಗಬಾರ್ದು ಅಂತ ಸ್ಟೆಪ್ಸ್ಗಳ ಮೇಲೆ ಮ್ಯಾಟನ್ನು ಹಾಕಿದ್ರು. ಆ್ಯಂಡ್ ಅದು ಓಡಾಡಲಿಕ್ಕೆ ಯಾರಿಗೂ ಕೂಡ ತೊಂದರೆ ಆಗಲಿಲ್ಲ ಗೊತ್ತಾ. ಇವತ್ತು ನಾವು ರಂಗನಾಥಗಿರಿ ಬೆಟ್ಟ ಜಂಕ್ಷನಲ್ಲಿರುವಂತಹ ರಂಗನಾಥಗಿರಿ ಬೆಟ್ಟಕ್ಕೆ ಜಾತ್ರೆ ಸಖತ್ತಾಗಿದೆ. ಇಷ್ಟೊಂದು ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಂಡ್ ಅಲ್ಲೆಲ್ಲ ಜಾತ್ರೆ ಹಾಕ್ತಾರೆ ಅಂತಾನೂ ಅನ್ಕೊಂಡಿರ್ಲಿಲ್ಲ. ಚೆನ್ನಾಗಿದೆ, ನೀವು ಬನ್ನಿ ಜಾಯ್ನ್ ಆಗಿ. ದರ್ಶನಕ್ಕೆ ಹೋಗ್ಬೇಕಂದ್ರೆ ಒಂದಷ್ಟು ಕ್ಯೂ ಇದೆ. ಆ ಕ್ಯೂನಲ್ಲಿ ನಿಂತ್ಕೊಂಡು ದೇವರ ದರ್ಶನ ಮಾಡಲಿಕ್ಕೆ ಹೋಗಿದ್ದು. ಇದು ನೋಡ್ಬೋದು ಪಲ್ಲಕ್ಕಿ ಆಲ್ರೆಡಿ ನಾವು ಹೋದಾಗಲೇ ಪಲ್ಲಕ್ಕಿಯಲ್ಲಿ ಹೊತ್ತು ದೇವರನ್ನ ನಿಲ್ಲಿಸ್ಬಿಟ್ಟಿದ್ದು. ನಾವು ಕ್ಯೂನಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂದ್ಕೊಂಡು ಹಾಗೆ ಹೋಗ್ತಾ ಇದ್ದೀವಿ ತಮಾಷೆ ಮಾಡಿಕೊಂಡು. ಆ್ಯಂಡ್ ನಾನು ಇಲ್ಲಿ ಲೋಕಲ್ ಅಡ್ಸ್ ಆದರೂ ಕೂಡ ಅಂದರೆ ನನಗೂ ಇದಕ್ಕೆ 10 ಕಿಲೋಮೀಟರ್ಸ್ ಇದ್ದರೂ ಕೂಡ ಫಸ್ಟ್ ಟೈಮ್ ಹೋಗಿರುತ್ತೆ. ಸಖತ್ತಾಗಿತ್ತು ದೇವಸ್ಥಾನ ಮತ್ತು ಮತ್ತು ಅಲ್ಲಿ ಏನು ಪೂಜೆಗಳಾಗಿರ್ಬೋದು ನನಗೆ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಇದನ್ನು ಬಿಳಿಗಿರಿ ರಂಗನ ಬೆಟ್ಟ ಅಂತ ಕರೀತಾರೆ. ಆ್ಯಂಡ್ ಅಲ್ಲಿರುವಂತಹ ಆಂಜನೇಯ ದೇವಸ್ಥಾನ ಕೂಡ ಇದು ನೋಡ್ಬೋದು. ಇದು ಪಲ್ಲಕ್ಕಿ, ಇದು ರಂಗನಾಥ ಸ್ವಾಮಿ ದೇವರ ಪೂಜೆ ಈ ರೀತಿ ಆಗ್ತಾ ಇತ್ತು. ಆ್ಯಂಡ್ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಹೋದಾಗ ಒಳ್ಳೆ ಬಡಬಡ ಅಂತ ಇದು ನೋಡ್ಬೋದು. ಈ ದೇವಸ್ಥಾನ ಎಷ್ಟು ಹಚ್ಚ ಹಸಿರಿನಿಂದ ಕೂಡಿರುವಂತಹ ಪ್ರಕೃತಿ ಮಧ್ಯೆ ಈ ದೇವಸ್ಥಾನ ನೆಲೆಸಿರುವಂಥದ್ದು. ಇಲ್ಲಿ ಏನು ರಂಗನಾಥ ಬೆಟ್ಟ ಇದೆ ಅದು ಸಂಪೂರ್ಣವಾಗಿ ಒಂದು ಬಿಳಿ ಕಲ್ಲಿನಿಂದ ನಿರ್ಮಾಣ ಆಗಿರುವಂಥದ್ದು ಅಂತ ಹೇಳಲಾಗುತ್ತೆ. ಆ್ಯಂಡ್ ಅಲ್ಲಿ ವೆದರ್ ಮಾತ್ರ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ನೋಡ್ಬೋದು ಅಲ್ಲಿ
ಸುತ್ತಲೂ ಎಷ್ಟು ಹಚ್ಚ ಹಸಿರಿನಿಂದ ಕೂಡಿದೆ ಆ್ಯಂಡ್ ಆ ಪ್ರಕೃತಿ ಸಮೃದ್ಧತೆಯಿಂದ ಕೂಡಿದೆ ಅನ್ನೋದನ್ನು ನೋಡ್ಬೋದು. ಅಲ್ಲಿ ನೋಡಿ ಫುಲ್ ಫಾರೆಸ್ಟ್ ಏರಿಯಾ ಅದು. ಈ ಸೌಂದರ್ಯವನ್ನು ಸವಿಯೋದ್ರ ಜೊತೆಗೆ ನಮ್ಮ ಸ್ನೇಹಿತರು ಕೂಡ ನಾವು ಮಾಡೋ ವಿಡಿಯೋಗೆ ಹಾಯ್ ಅಂತ ಹೇಳ್ತಾ ಒಂದಷ್ಟು ಅವರು ಕೂಡ ನನ್ನ ಜೊತೆ ಸೇರಿಕೊಂಡು ಎಂಜಾಯ್ ಮಾಡ್ತಿದ್ರು. ಯಾವ ರೀತಿ ಇಲ್ಲ ಎಂಜಾಯ್ ಮಾಡ್ತಾರೆ ಅಂತ ಅಂದರೆ ನಾವು ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ ಗೊತ್ತಾ ದೇವಸ್ಥಾನಕ್ಕೆ ಹೊರಟಿದ್ದೆ. ನನ್ನದೇನು ಬೇರೆ ಬೇರೆ ಪ್ಲ್ಯಾನ್ಸ್ ಇತ್ತು, ಆ ಪ್ಲ್ಯಾನ್ಸ್ ಕಡೆ ಹೋಗೋಣ ಅಂದ್ಕೊಂಡೆ. ಆ್ಯಂಡ್ ನಮ್ಮ ಭಾರ್ಗೂ ಕಾಲ್ ಮಾಡಿ ಇಲ್ಲ ಟೆಂಪಲ್ಗೆ ಹೋಗೋಣ, ಜಾತ್ರೆ ಇದೆಯಂತೆ ಹೋಗೋಣ ಅಂತ ಎಲ್ಲ ಹೇಳ್ತಾ ಇದ್ಲು. ಸೊ ಹಾಗಾಗಿ ಸಡನ್ನಾಗಿ ನಾನು 9-10 ಗಂಟೆವರೆಗೂ ಮಲಗ್ದವಳು ಎದ್ಬಿಟ್ಟು ಹೊರಟಿದ್ದಾಯಿತು. ನೋಡ್ಬೋದು ಇದೇ ಅದು ಬಿಳಿಗಿರಿ ರಂಗನ ಬೆಟ್ಟ ಅಂತ ಏನು ಹೇಳ್ತೀವಿ, ಇದೇ ಅದು. ಇದ್ರ ಕೆಳಗೇ ರಂಗನಾಥ ಸ್ವಾಮಿ ಇರುವಂಥದ್ದು. ನನಗೆ ಇದ್ರ ಬಗ್ಗೆ ಏನೂ ಅಷ್ಟಾಗಿ ಗೊತ್ತಿಲ್ಲ. ನೆಕ್ಸ್ಟು ಹೋದಾಗ ನಾನು ಈ ಕುರಿತಾಗಿ ನಿಮಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿ ದೇವರಿದೆ ಆಯಿತಾ, ದೇವರಿಗೆ ನಮಸ್ಕಾರ ಮಾಡಿ ಜೊತೆಗೆ ಆ ಕಲ್ಲನ್ನೆಲ್ಲ ಎತ್ತಿ ಅದೇನೋ ಪ್ರಾರ್ಥನೆ ಮಾಡಿಕೊಂಡ್ರೆ ಅಂದ್ಕೊಂಡಿದ್ದೆಲ್ಲ ಈಡೇರತ್ತಂತೆ. ಇಷ್ಟು ಮಾತ್ರ ಕೇಳ್ಪಟ್ಟೆ. ನೆಕ್ಸ್ಟು ಹೋದಾಗ ಆ ಪ್ಲೇಸ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡುವಂತಹ ಕೆಲಸವನ್ನು ಮಾಡ್ತೀನಿ. ಸದ್ಯಕ್ಕೆ ನೋಡಿ ಎಂಜಾಯ್ ಮಾಡಿದ್ದೀನಿ. ಏನು ನಿಮ್ಮ ಹೆಸರು? ಪ್ರಿಯಾ ಲಕ್ಷ್ಮಿ. ಯಾವ್ದು ನಿಮ್ಮದು? ಹೌದಾ, ಚೆನ್ನಾಗಾಯ್ತಾ ಜಾತ್ರೆ ಎಲ್ಲ? ಬಾಯ್ ಬಾಯ್. ಹೋಗ್ಬೇಕು ಈಗ ಹೋಗ್ಬೇಕಾ? ಬಾಯ್.
ಫ್ರೆಂಡ್ಸ್, ಇಲ್ಲಿ ಕೇವಲ ದೇವ್ರ ದರ್ಶನಕ್ಕೆ ಭಕ್ತಾದಿಗಳಿಗೆ ಅನುಕೂಲ ಮಾಡೋದಷ್ಟೇ ಅಲ್ಲ, ಅಂದರೆ ಓಡಾಡಲಿಕ್ಕೆ ಅನುಕೂಲ ಮಾಡೋದಷ್ಟೇ ಅಲ್ಲ, ಊಟಕ್ಕೂ ಕೂಡ ಅಷ್ಟೇ ಹೈಜಿನಿಕ್ ಆಗಿ ಮಾಡಿಸಿಟ್ಟಿದ್ರು ಗೊತ್ತಾ. ಅಲ್ಲಿ ಶಾಮಿಯಾನ ಹಾಕಿ ಯಾವುದೇ ಭಕ್ತಾದಿಗಳಿಗೆ ಊಟಕ್ಕೆ ತೊಂದರೆ ಆಗಬಾರ್ದು ಅಂತ ಕಂಪ್ಲೀಟಾಗಿ ಟೇಬಲ್ ವ್ಯವಸ್ಥೆಯಿಂದ ಹಿಡಿದು ಶಾಮಿಯಾನ ವ್ಯವಸ್ಥೆಯಿಂದ ಹಿಡಿದು ಅವರಿಗೆ ವಾಟರ್ ಬಾಟಲ್ ಕೂಡ ಅಂದರೆ ಏನೇನೋ ನೀರುಗಳನ್ನ ತರಿಸ್ದೆ ಕಂಪ್ಲೀಟಾಗಿ ವಾಟರ್ ಬಾಟಲ್ನ ತರಿಸಿ ಅವರಿಗೆ ಅಡಿಕೆಯಲ್ಲಿ ತಟ್ಟೆಗಳನ್ನ ಇಡೋದ್ರ ಮುಖಾಂತರ ತುಂಬ ಚೆನ್ನಾಗಿ ಮಾಡಿಸಿದ್ರು. ಆ್ಯಂಡ್ ಇಷ್ಟೊಂದು ಹೈಜೀನ್ ಮೇಂಟೈನ್ ಮಾಡಿದ್ದು ನಾನು ನೋಡಿದ್ದು ಫಸ್ಟ್ ದೇವಸ್ಥಾನದಲ್ಲಿ. ಬೇರೆ ಬೇರೆ ಕಡೆ ಮಾಡ್ತಾರೆ ಇಲ್ಲ ಅಂತಲ್ಲ, ಬಟ್ ಇವರು ಒಂದು ಗ್ರಾಮದಲ್ಲಿ ಮಾಡುವ ಮಹೋತ್ಸವಕ್ಕೆ ಎಷ್ಟು ಚೆಂದ ಮಾಡಿದ್ದಾರೆ. ಅವ್ರು ರಿಯಲಿ ಗ್ರೇಟ್. ನೋಡ್ಬೋದು, ಬೂಂದಿ ಕಾಳು ಆಗಿರ್ಬೋದು, ಪಾಯಸ ಆಗಿರ್ಬೋದು, ಜೊತೆಗೆ ಪಲ್ಯ, ಉಪ್ಪಿನಕಾಯಿ ಆ್ಯಂಡ್ ಬಾದುಷಾ ಎಲ್ಲ ಅನ್ನ ಸಾಂಬಾರು ಎಲ್ಲನೂ ಮಾಡಿಸಿದ್ರು. ಊಟಕ್ಕೆ ಏನು ಅಂದರೆ ಏನೂ ಕೊರತೆ ಮಾಡಿರಲಿಲ್ಲ ಆ್ಯಂಡ್ ತುಂಬ ಚೆನ್ನಾಗಿ ಹೈಜಿನಿಕ್ ಆಗಿ ಮಾಡಿಸಿದ್ರು. ಆ್ಯಂಡ್ ನಾನಂದರೆ ಫುಲ್ ಖುಷಿಯಾದೆ. ಇಷ್ಟು ವರ್ಷ ಇಲ್ಲಿ ಹುಟ್ಟಿ ಬೆಳೆದರೂ ಕೂಡ ಇಲ್ಲೇ ಒಂದು 8-10 ಕಿಲೋಮೀಟ್ರ್ ಮುಂದೆ ಇರುವಂತಹ ಈ ದೇವಸ್ಥಾನಕ್ಕೆ ನಾನು ಹೋಗಿರಲಿಲ್ಲ. ಈ ಸಲ ಹೋಗಿದ್ದಂತೂ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಸಂತೃಪ್ತಿಯಿಂದ ದೇವ್ರ ದರ್ಶನ ಮಾಡಿಕೊಂಡು ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ದರ್ಶನ ಮುಗಿಸ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನಾವು ಹೋಗ್ತಿದ್ವಿ ಎಲ್ಲಿಗಪ್ಪ ಅಂದರೆ ಕುಂಬ್ಳೆಬೈಲ್ ಕುಂಬ್ಳೆಬೈಲ್ ಬ್ಯಾಕ್ ವಾಟರ್ ನೋಡಲಿಕ್ಕೆ ಅಂತ ಹೋಗ್ತಿದ್ವಿ. ಸೊ ಇನ್ ಬಿಟ್ವೀನ್ ದಟ್ ಟೈಮ್ ನಾವೆಲ್ಲ ಒಂದೇ ಥರ ಹಿಯರಿಂಗ್ಸ್ ತೊಗೋಬೇಕು ಅಂತ ಡಿಸೈಡ್ ಮಾಡ್ಕೊಂಡು ನೋಡ್ಬೋದು ಯಾವ ರೀತಿ ಹಿಯರಿಂಗ್ಸ್ನ ತೊಗೊಂಡಿದ್ದೀವಿ ಅಂತ. ಆ್ಯಂಡ್ ದಿಸ್ ಈಸ್ ಅವರ್ ಹಿಯರ್. ನೀನು ಕಾಣಿಸ್ತಿಲ್ಲ, ಸಿಕ್ಕಾಪಟ್ಟೆ ನೀನು ಹಂಗೆ ಬೆಂಡ್ ಮಾಡಬೇಡ, ಸ್ಟ್ರೈಟ್ ಇಟ್ಕ. ಆ್ಯಂಡ್ ನನಗೆ ಈ ಸಲ ದೇವಸ್ಥಾನಕ್ಕೆ ಹೋಗಿದ್ದು ಸ್ಯಾಟಿಸ್ಫೈ ನಾವು ಹೋಗಿ ಬಟ್ ಆ ಫೀಲ್ ಬಂದಿರಲ್ಲ. ಮುಂದೆ ಇಟ್ಕಳೆ, ಮುಂದೆ ತನ್ನಿ, ಮುಂದೆ ಹಿಂಗೆ ಗ್ಯಾಪ್ ಸ್ಪೇಸ್ ಕೊಟ್ಬಿಡಿ. ಸಿಕ್ಕಾಪಟ್ಟೆ ಇಷ್ಟ ಆಗೋದು ಅಂದರೆ ಜಾತ್ರೆಗಳಲ್ಲಿ ಬಳೆ, ಕಿವಿ ಓಲೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗುವಂಥದ್ದು ಜಾತ್ರೆಯಲ್ಲಿ. ಆ್ಯಂಡ್ ಒಂದಷ್ಟು ವೀಡಿಯೋಸ್ಗಳನ್ನ ಮಾಡಿಕೊಂಡು ಹೀಗೆ ದಾರಿ ಇರುವಂತಹ ಒಂದಷ್ಟು ಮಾರಾಟಗಾರರು ಏನು ಹೇಳ್ತಾರೆ ಹಣ್ಣುಕಾಯಿ ಮಾರಾಟಗಾರರು ಅವ್ರನ್ನ ನೋಡಿಕೊಂಡು ಆ್ಯಂಡ್ ಪೊಲೀಸ್ ಅಂಕಲ್ಗಳನ್ನ ಮಾಡಿಕೊಂಡು ನಾವು ನಮ್ಮ ಹೆಜ್ಜೆನ ಹೀಗೆ ಮುಂದುವರಿಸ್ತಾ ಹೋದ್ವಿ. ಜಾತ್ರೆ ಅಂದ್ರೇ ಹೀಗೆ ಅಲ್ವಾ, ದುಡ್ಡಿದ್ದವ್ರಿಗೆ ಜಾತ್ರೆ ಅಂದರೆ, ದುಡ್ಡಿಲ್ದವ್ರಿಗೆ ಅದು ಜೀವನ. ಜಾತ್ರೆಗೆ ಬಂದಿದ್ದಾರೆ. ಯಾರ್ಯಾರು ಬಂದಿದ್ದೀರಾ? ಯಾರ್ಯಾರು ಬಂದಿದ್ದೀರಾ? ಹೌದಾ, ಈಗ ಹೋಗ್ಬೇಕಾ? ನೆನೆ ಯಾಕೆ ಬಂದಿಲ್ಲ? ನೀನು ಮಾತಾಡಿದ್ದು ನನಗೆ ಕೇಳಿಸಿಲ್ಲ. ಮೊನ್ನೆ ಕುತ್ಕೊಂಡು ನಮ್ಮ ಅತ್ತೆ ಮಗಳಿಗೆ ಏನೋ ಮಾಡ್ತಿದ್ದೆ. ಭಾರ್ಗವ್ ಮೊನ್ನೆ ಅದಕ್ಕೆ ಆ ವಿಡಿಯೋ
ದೇವಸ್ಥಾನದ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಉಂಬ್ಳೆಬೈಲಲ್ಲಿರೋ ಬ್ಯಾಕ್ ವಾಟರ್ನ ನೋಡಲಿಕ್ಕೆ. ಸೊ ನೋಡ್ಬೋದು ಇವರು ನಿಮ್ಮೆಲ್ಲರ ಬೆಸ್ಟ್ ಫ್ರೆಂಡ್ಸ್ ಅನ್ಸುತ್ತೆ ಎಮ್ಮೆ ಕೋಣಗಳು. ಜಸ್ಟ್ ಫಾರ್ ಕಿಡಿಂಗ್, ಡೋಂಟ್ ಟೇಕ್ ಇಟ್ ಅಟ್ ಸೀರಿಯಸ್ಲಿ, ಓಕೆ? ರಕ್ಷಿ ನಿಂದು ಮಾಡ್ಬೇಕಾ? ರಕ್ಷಿ ಮಾಡೆ, ಡ್ಯಾನ್ಸ್ ಮಾಡು, ಈಗ ಬರುತ್ತೆ ನೋಡು. ಮುಂದೆ ಇದೆಯಲ್ಲ ಅದೆಲ್ಲ ನಂದು ಆರ್ಡರ್ ಬಂದಿದ್ದಪ್ಪ. ಆರ್ಡರ್ ನೀವಿಬ್ರು ಡೆಮಾಲಿಶ್ ಮಾಡಿದ್ರ ಅಂತ. ಮೆಗಾ ಇದಕ್ ಬೇರೆ ಸಾಂಗ್ ಹಾಕಿ ಬಿಡು. ಅದು ಸಪ್ರೇಟು. ಏನ್ ಹೇಳು? ಏನು ಕಾಗದದ ದೋರಿಯಲ್ಲಿ ಅದ ಕಂಡ ಕಾರಿದು ಕಾರಿನಲ್ಲಿ ನಗುರುವಂತ ಹೊತ್ತಾಯಿದೆ ಕಾಣಿಸದ ಹನಿಯೊಂದು ಕಣ್ಣಲ್ಲೇ ಸೇರಿ ಮುತ್ತಾಯಿತೆ ಬದಲಾಯಿತೆ ನನ್ನ ದಾರಿ ಕಂಡಿ ಕಾಗದದ ದೋಣಿಯಲ್ಲಿ ನಗುವಂತ ಒತ್ತಾಯಿತೆ ಕಾಣಿಸದ ನಾನಿಯೊಂದು ಕಣ್ಣಲ್ಲೇ ಸೇರಿ ಮುತ್ತಾಯಿತೆ ಮನೆಗಾಯ್ತು ಮನೆಯ ದಾರಿ ಕಂಡಿತೇನೋ ಸಿಕ್ಕಿದೆ ಮುಂದಿನ ದಾರಿ ನನ್ನೆಲ್ಲ ಕಲ್ಪನೆ ಮೇಲೆ ಇನ್ನೊಂದೇ ವಿಸ್ಮಯ ತೋರಿ ಫೋಟೋ ಪುರಂದರ ವಿಠಲನ ಮಕ್ಕಳು ನಾವು.
ಇಲ್ಲಿ ಬ್ಯಾಕ್ ವಾಟರ್ಗೆ ನಾವು ಹೋಗ್ತಾ ಇದ್ದೀವಿ. ನೀವು ನಮ್ ಜೊತೆ ಬನ್ನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ನೋಡೋಕೆ ಇದು ಯಾವ ಸಂತೆ? ಕಾಡ್ ಸಂತೆ. ಅಯ್ಯೋ ಇಷ್ಟ ಹತ್ರ ಬರೋಣ. ಹಲೋ ಎಲ್ಲಿಗೆ ಹೋಗ್ತಿದ್ದೀವಿ ಗಾಯ್ಸ್? ಓ ದೇವ್ರೆ, ನಾವು ಬ್ಯಾಕ್ ವಾಟರ್ಗೆ ಹೋಗ್ತಿದ್ದೀವಿ ಗಾಯ್ಸ್. ಅದೇ ಬ್ಯಾಕ್ ಅಲ್ಲಿರೋ ವಾಟರ್ ನೋಡಕ್ಕೆ. ಅಲ್ಲ ವಾಟರ್ ಬ್ಯಾಕ್ ವಾಟರ್. ಎಲ್ಲಿಗೆ ಹೋಗ್ತಿದೀವಿ ಚುಪ್ಪಿ? ಬ್ಯಾಕ್ ವಾಟರ್. ಬ್ಯಾಕ್ ಅಲ್ಲಿರೋ ವಾಟರ್ ನೋಡಕ್ ಹೋಗ್ತಿದೀವಿ. ನಾನು ಅವಳಲ್ಲ, ಇದಕ್ಕೆ ಬರಲ್ಲ. ಫುಲ್ ಲ್ಯಾಂಡ್ಸ್ಕೇಪ್. ಇವಳು ಹೆಂಗಿದ್ರೆ ಆಗ್ತಾಳಲ್ಲ. ಇವರು ಔಟ್ ಆಫ್ ಸಿಲೆಬಸ್. ಇವರು ಎಲ್ಲ ಏನಾಗಿದೆ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಪ್ಲಾನ್ಸು. ಬೆಳಗ್ಗೆ ಎದ್ದಿದ್ದೇ ಲೇಟು, 10 ಗಂಟೆಗೆ ಎದ್ದುಬಿಟ್ಟು ಕಾಲ್ ಮಾಡಿದ್ರು ಜಾತ್ರೆಗೆ ಹೋಗೋಣ ಅಂತ. ಪಟ ಜಾತ್ರೆಗೆ ಹೊರಟು ಬಂದ್ವಿ. ಜಾತ್ರೆ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ ಅಂದ್ಕೊಂಡ್ವಿ. ನೋಡಿದೆ ಬ್ಯಾಕ್ ವಾಟ್ರಿಗೆ ಬರ್ತೀವಿ ಅಂತ ಗೊತ್ತೇ ಇರಲಿಲ್ಲ. ಸಖತ್ತಾಗಿದೆ ಎಲ್ಲ. ಏನು ಪ್ಲಾನ್ಸ್ ಆಯ್ತು ಎಲ್ಲ ಕೂಡ ಅನ್ಎಕ್ಸ್ಪೆಕ್ಟೆಡ್. ಬೇರೆ ಕೆಲಸ ಮಾಡಬೇಕು ಅಂತ ಒಂದಷ್ಟು ಪ್ಲಾನ್ಸ್ ಇಟ್ಕೊಂಡು ಇದು ಮಾಡಿದ್ದು. ನೋಡಿದ್ರೆ ಎದ್ದಿದ್ದೆ 9 ಗಂಟೆಗೆ. ಇವತ್ತು ಎದ್ದ ತಕ್ಷಣ ಜಾತ್ರೆಗೆ ಹೋಗೋಣ ಅಂತ ಕಾಲ್ ಬಂತು. ನಮ್ಮ ಜಂಕ್ಷನ್ ಹತ್ರ ಇರೋ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮನೆಗೆ ಹೋಗ್ತೀವಿ ಅಂದ್ಕೊಂಡ್ವಿ. ನೋಡಿದ್ರೆ ಬ್ಯಾಕ್ ವಾಟ್ರಿಗೆ ಬಂದಿದ್ವಿ. ಆ್ಯಂಡ್ ಬ್ಯಾಕ್ ವಾಟ್ರಿಗೆ ಬಂದಿದ್ವೋ ನನಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಆ್ಯಂಡ್ ಬರಬೇಕಾದ್ರೆ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಸಖತ್ತಾಗಿದೆ. ನೋಡೋಣ. ಮಮ್ಮಿ ಉಂಬಳೆ ಬೈಲಿಗೆ ಬಂದಿನಿ. ನಾನು ಉಂಬಳೆ ಬೈಲಿ ಬಂದಿದ್ದೀನಿ. ಯಾರೋ ನಮ್ಮ ಸಂಬಂಧಿಕರ. ಯಾರದ? ಎಲ್ಲಿಂದ ಬಂದದ್ದ? ನಾನು ಅಲ್ಲಪ್ಪ. ಇಲ್ಲ ನೋಡಿ. ಹಂಗಾದ್ರೆ ಸುಮ್ಮನೆ ಕುತ್ಕ. ನೀನ್ ಮದ್ವೆ ಟೈಮಲ್ಲಿ ಹಾಕೊಂಡ್ಬಿಡು. ಮೊಬೈಲಿಗೆ
ನನ್ನ ಫೋನ್ ವಾಟರ್ ಪ್ರೂಫ್ ಅಲ್ಲ, ತೆಗ್ದೀರಾ? ತಕೊಳ್ಳಿ ಹಂಗಾರೆ, ಇಟ್ಕೊಳ್ಳಿ. ಅದು ನೆನ್ಸೇ ಬಿಟ್ಟೆ ನೋಡಿ. ಎಸ್ ಐ ಆಮ್ ರೆಡಿ. ಎಸ್ ಹೋಯ್ತು ನನ್ನ ಮೊಬೈಲ್. ನನ್ನ ವಾಚ್ ಒದ್ದೆ ಆಯ್ತು. ವಾಚ್ ಒದ್ದೆ ಆಯ್ತು. ಏನಾದ್ರು ಹಿಂದ್ಗಡೆಯಿಂದ ಬಂದು ಇದು ಮಾಡಿದ್ರೆ ನಂಗೆ ಗೊತ್ತಿಲ್ಲ. ನಿನ್ನ ಬಿಡಲ್ಲ ಬಡಿ ಹಿಂಗೆ ತಟ ತಟ. ಅವರೆಲ್ಲ ಟ್ರೈ ಮಾಡೋದು ನಾನು ನೋಡ್ತೀನಿ. ನನ್ನ ಫೋನ್ ವಾಟರ್ ಪ್ರೂಫ್ ಅಲ್ಲ. ದೇವ್ರ ದೆವ್ವನ ಹೆಂಗ್ ಬಿಡ್ಸಣ? ಇವಾಗ ನೀರ್ ನನ್ನ ಮೇಲೆ ಹಾಕಿದ್ರೆ ನಾನು ದೆವ್ವ ತರ ಕಾಣ್ತೀನ. ವಾಟರಲ್ಲಿ ಫುಲ್ ಆಟ ಆಡಿ, ನೀರಲ್ಲಿ ಆಟ ಆಡಿ, ಈಗ ಆ ಕಡೆ ತಲೆ ಒಣಗಿಸ್ಕೊಳ್ಳೋಣ ಆ್ಯಂಡ್ ಬಟ್ಟೆ ಒಣಗಿಸ್ಕೊಳ್ಳೋಣ ಅಂತ ಹೋಗ್ತಾ ಇದೀವಿ. ಸಖತ್ತಾಗಿತ್ತು. ಸುಪ್ಪಿ ಸುಪ್ಪಿ ಹೆಂಗಿತ್ತು ಇವತ್ತು? ಖುಷಿ ಆಯ್ತಾ? ನಮ್ಮ ಅಜ್ಜಿಯಿಂದ ಕುಂಬಳೆ ಬೈಡಿ ಬರೋ ಥರ ಆಯ್ತು guys. ಬೈಡಿಗ ಎಲ್ಲ ಇದೆ ನಾನು ನಿನ್ನ ಬೈಲಿಗೆ ತಿರ್ಗೋ ನನ್ನ ಕ್ಯಾಮೆರಾ ಕಡೆ ತಿರ್ಗೋ. ನಮ್ಮ ಅಜ್ಜಿನ ನಾವು ಏ ಲೋಪ ನೀ ನನ್ನ ಕ್ಯಾಮೆರಾ ತಿರ್ಗೋ, ನಾನು ನಿನ್ನ ಕ್ಯಾಮೆರಾ ತಿರ್ಗ್ತೀನಿ. ತಡಿ ನಿನ್ನ ಹೇಳ್ತೀನಿ. ರೆಡಿನಾ? ಬರ್ಗೋ ಹೆಂಗಿತ್ತು ಬರ್ಗೋ? ಖುಷಿ ಖುಷಿ ಖುಷಿ. ಆಡು ಮಾಡು ಬೇಗ ಮಾಡಿ. ನಮ್ದು ಆನ್ ಆಗಿದೆ. ರೆಡಿನಾ? ಎಸ್. ಸರಿ ಹೋಗಿ. ಹೆಂಗಿತ್ತು ಬರ್ಗೋ? ಸೂಪರ್. ಚೆನ್ನಾಗಿತ್ತಾ? ತಿರುಗ್ರೆ ಲೋಪರ್ಗಳ ನಿಮಗೆ ತೆಗಿಯಕ್ ಬರಲ್ಲ. ಹೊಡೆದ್ಬಿಡ್ತೀನಿ. ಸಾಕು ಬರ್ರಿ ಕಮಲ. ಖುಷಿ ಆಯ್ತಾ? ಖುಷಿ ಆಯ್ತಾ? ಹೆಂಗಿತ್ತು ಇವತ್ತು? ತಿರುಗ್ತವಳೆ. ನೈಸ್. ಗೈಸ್ ಇನ್ನೂ ಟೈಮ್ ಇತ್ತು ಅಂದ್ರೆ ಸಿಕ್ಕಾಬಡ ಎಂಜಾಯ್ ಮಾಡ್ತಿದ್ವಿ. ಟೈಮ್ ಇರಲಿಲ್ಲ. ಇದ್ದಿದ್ರಲ್ಲೇ ಫುಲ್ ಆಟ ಆಡ್ಕೊಂಡು ಜೊಲು ಜೊಲು ಜೊಲಿ ಅಂತ ಹೋಗ್ತೀವಿ. ಸಖತ್ತಾಗಿತ್ತು. ಯಾರು ಅಬ್ಸರ್ವ್ ಮಾಡ್ತೀರಾ ಅನ್ಕೊಂಡೆ. ನಾವೇ 4 ಪೀಸ್ಗಳು ಬಂದಿದ್ದು. ಆ 4 ಜನ ಯಾರು ಯಾರು ಅಂತಿರಲ್ಲ, ನಾವೇ 4 ಜನ. ಆ 4 ಜನ ಯಾರು ಯಾರು ಅಂತಿರಲ್ಲ, ನಾವೇ ಆ 4 ಜನಗಳು. ನೀವು ಹೇಳ್ತಿದ್ರೆ ಯಾರಿಗೂ ಮಾಯಿಶ್ಚರೈಸರ್ ಬೇಬಿ ಅಷ್ಟೇ. ಮಾಯಿಶ್ಚರೈಸರ್. You want to know which is that green? Points. White beauty. ಯಾವ್ದು? ನಮ್ಗೆ ನಮ್ಮ ಇಂಗ್ಲಿಷ್ ಕೇಳಿ ನೀವೆಲ್ಲ ಫಾರ್ಗೆಟ್ ಮಾಡ್ಕೋಬಾರ್ದು. Forget. What is forget? Don't worry about our English. ನಾವು ಯೂಸ್ ಮಾಡಿದ್ದು ಈ ಮಾಯಿಶ್ಚರೈಸರ್. Okay? Yeah, this one. It's very beautiful texture it gives to our face. ಅಜ್ಜಿ Oh, looking so cute. Don't take one thread and put hang on your neck. After listening our English, okay? ಅಂತಿಂತೂ ನಮ್ಮ ಬಾರ್ಗು ಇಟ್ಬಿಟ್ಟು ಬಾದುಷ ನಮ್ಮ ಬಾಯಿಗೆ ಇಟ್ಲಪ್ಪ. ಅಂತೂ ಎತ್ತಿದ ಬಾದುಷನ ನಮ್ಮ ಬಾರ್ಗು ನಮ್ಮ ಬಾಯಿಗೆ ಇಟ್ಬಿಟ್ಲಾ. ಬಾರ್ಗು ಅದ್ರ ಕಾಲ ಮೇಲ್ ಮಾಡ್ಬಿಟ್ಟಿಯ ಆಗೋಬಿದ್ದು.
ಅದೇ ಓದಿದ್ದ ಬಿಡು ಬಿಡು ಬಂದರೆ ಹೃದಯದ ಗತಿಯೇನು ಹೇಳು ಮುಖ ಒಂಚೂರು ನೆಟ್ಟಗೆ ಇಟ್ಕೋಬಾರ್ದು